ಈಗ ಮೂಡ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿದ್ದೀರಿ. ಸರ್ಕಾರ ಅಮಾನತು ಮಾಡಿ ಗೊತ್ತಿಲ್ಲ, ನಾನು ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ ಅದರಲ್ಲಿ ಮೇಲೆ ಆರೋಪ ಕೇಳಿ ಬಂದಿದ್ರು, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ನಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಬ್ರು ಹಂಗೆ ಇಲ್ಲ. ನಟೇಶ್ ಮೇಲೆ ಏನು ಆರೋಪ? ದಿನೇಶ್ ಅಂದ್ರೆ ಮುಡಾದಲ್ಲಿ 50-50 ಅವರು ದುರುಪಯೋಗ ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತೇಳಿ ನಗರಾಭಿವೃದ್ಧಿ ಅಮಾನತ್ ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ದೇರ್ ಇಸ್ ಕಮಿಷನ್ ಇಸ್ ಅಪಾಯಿಂಟೆಡ್. ಅವರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಯಾರು ಮಾಡಲಿ, ಇನ್ನಾರು ದಿನೇಶ್ನಾರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತೆಗೆದು. ಸರ್ ಈಗ ಅದರಲ್ಲಿ ಒಂದು ಅಂಶ ಬಹಳ ಕ್ಲಾರಿಟಿ ಇದೆ ಸರ್. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಏನು ಬರ್ತದೆ ಅಂತ ನೋಡೋಣ ತಡಪ್ಪ. ನೀನು ಕಮಿಷನ್ ಚೇರ್ ಅಲ್ಲಲ್ಲ, ಅವರು ನಿಮ್ಮ ನಿನ್ನೆ ಆದೇಶ ನಗರಾಭಿವೃದ್ಧಿ ಇಲಾಖೆ ಒಂದು ಆದೇಶ ಮಾಡುತ್ತಿದ್ದಾರೆ. ಸರ್ ನಿನ್ನೆ ಆದೇಶ ಇದೆ ಸರ್. ಎ ಕಮಿಷನ್ ಈಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಲ್ಲ ಸರ್, ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್. ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ, ನೋಡ್ದೆ ಏನು ಹೇಳಿ ನಾನು? ಆಯ್ತು, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ. ಯಾವುದು ಗಮನಕ್ಕೆ ಬಂದಿದೆ? ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ, ಬಟ್ ಏನು ಬರ್ದಿದ್ದಾರೆ ಆರ್ಡರ್ಸ್ನಲ್ಲಿ ಅಂತ ಗೊತ್ತಿಲ್ಲ. ಸರ್ ಇವತ್ತು ಚಾಮುಂಡಿ ತಾಯಿ ದರ್ಶನಕ್ಕೆ ಕೂಡ ಹೋಗ್ತೀನಿ. ಚಾಮುಂಡಿ ತಾಯಿ ದರ್ಶನಕ್ಕೆ ಕೂಡ ಭಾಳ ದಿನ ಆಯ್ತು. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಭಾಳ ದಿನ ಆಯ್ತು. ಹೋಗಿ ಭಾಳ ದಿನ ಆಯ್ತು ಹೋಗ್ತಾ. ಹೇಳಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಹೊಸ ಲುಕ್ಕಲ್ಲಿ ಹೋಗಿದ್ದೀರಾ ಸರ್? ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದ್ದಾರಲ್ಲ, ಹೊಸ ಲುಕ್ಕಲ್ಲಿ ಫುಲ್ ಚಾರ್ಮ್ ಆಗೋಗಿದ್ದೀರಾ ಇವತ್ತು ಅಂತ ನಿಮ್ಗೆ ಹಂಗೆ ಕಾಣಿಸುತ್ತೆ? ಎಲ್ಲರೂ ಟೆನ್ಷನ್ ಅಲ್ಲ ಬಟ್ ಎಲ್ಲರೂ ಟೆನ್ಷನ್ ಅವರ ಸಿಎಂ ಅಂತಾರೆ. ನೀವು ನೋಡಿದ್ರೆ ಆರಾಮ್ ಮದುವೆ ಹೋಟೆಲ್ ಗೊತ್ತಿದ್ದೀರಾ? ಯಾರು ಟೆನ್ಷನ್? ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರ. ನೀವು ನೋಡಿದ್ರೆ ರೇಷ್ಮೆ ಯಾವಾಗಲೂ ಅಲ್ಲ, ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ ಇವತ್ತು. ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ, ಕುಗ್ಗಿದ್ದೀರಿ ಅಂತ ಹೇಳ್ತಾರೆ. ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಜುವಾತಾಗದಿರೋ ಕಷ್ಟ ಅಂತೇಳಿ ಅಂದ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿದೆ. ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮಗೆ ಸರ್ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಸರ್. ಸರ್ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನು. ಅಪ್ಪ, ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ? ಅವ್ರ ಪ್ರಕಾರ ನೀವು ಅಂತ. ಸರ್ ಅವ್ರ ಪ್ರಕಾರ ನೀವು ಅಂತ